ಸೊ ನೀವು ಪ್ರಭಾಕರ್ ಪೂಜಾರಿಗೆ ಏನು ಹೇಳಿರ್ತೀರಿ, ಪ್ರಭಾಕರ್ ಪೂಜಾರಿ ಅವರು ಪೊಲೀಸರಿಗೆ ಹೇಳ್ತಾರೆ ಗೋಪಾಲ್ ಪೂಜಾರಿ ಅನ್ನೋರು ಒಬ್ರು ನೋಡಿದ್ದಾರೆ ಅಂತ ಹೇಳಿ, ಅವಾಗ ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾರೆ. ಕಳಿಸ್ತಾರೆ. ಹೌದೌದು. ಓಕೆ, ಮುಂದೇನಾಯ್ತು? ಈ ರುದ್ರಮುನಿಯನ್ ಅಂತವ್ರು ನಿಮ್ಮನ್ನ ಎನ್ಕ್ವೈರಿ ಕರೆದ್ರ? ಇನ್ನೊಬ್ಬ ಮೇಡಮ್ ಅಂತ ಯಾರೋ ಹೇಳ್ತಾ ಇದ್ರಿ, ಅವ್ರು ನಿಮ್ಮನ್ನ ಎನ್ಕ್ವೈರಿ ಕರೆದ್ರ? ಎನ್ಕ್ವೈರಿ ಕರೆದ ಮೇಲೆ ಏನಾಯ್ತು? ಹೌದಾ, ಕೇಳಿದ್ರು ಸ್ಪಾಟಲ್ಲಿ ನೋಡಿದೆ ಅಂತ. ಸತ್ರ ಒಂದು ಹಾಫ್ ಆನ್ ಅವರ್ 1 ಅವರ್ ಟೈಮ್ ಕೇಳಿ ನಾನು ಕೇಳಿದ್ರು, ಹೌದಾ ನೋಡಿದ್ದೆ ನೀನು? ಹೌದಾ, ಅವನ ನೋಡಿದಂದು. ಹೌದು, ಕ್ಲಿಯರ್ ಆಗಿ ಅಲ್ಲಿ ನೋಡಿದ್ದೇನೆ, ಈಗ ಬೇಕಾದ್ರೆ ಹೇಳ್ತೇನೆ, ಆ ಸ್ಪಾಟಲ್ಲಿ ಇದ್ದದ್ದು ನಿಂತದ್ದು ನಾನು ನೋಡಿದ್ದೇನೆ, ಹೌದು ಸರ್ ಅಂತ ಹೇಳಿ. ಫಸ್ಟ್ ಟೈಮ್ ನಿಮ್ಮನ್ನ ಎನ್ಕ್ವೈರಿ ಕರೆದ ಟೈಮ್ ನಲ್ಲಿ ಪೊಲೀಸರು ನಿಮಗೆ ಮತ್ತೆ ಏನೇನ ಪ್ರಶ್ನೆ ಮಾಡಿದ್ರು? ಬೇರೆ ಏನಿಲ್ಲ, ಅವರು ನೀನು ಯಾವ ಹೊತ್ತಿಗೆ ನೋಡಿದ್ದು, ಎಷ್ಟು ಹೊತ್ತಿಗೆ ನೋಡಿದೆ ಅಂತ ಹೇಳಿದ್ರು. ಓಕೆ, ನಾನು ಹೇಳ್ದೆ 3 ನಾನು ಕೆಲಸಕ್ಕೆ ಹೋಗುವಾಗ ನೋಡಿದ್ದು, ಮತ್ತೆ ವಾಪಸ್ ಬರುವಾಗ ನಾನು ನೋಡಲಿಲ್ಲ, ಹೋಗುವಾಗ ನೋಡಿದ್ದೇನೆ. ಈ ಕಡೆಯಿಂದ ಧರ್ಮಸ್ಥಳದಿಂದ ನೇತ್ರಾವತಿಗೆ ಹೋಗುವಾಗ ನೋಡಿದ್ದೇನೆ ಅವನನ್ನು, ಅಷ್ಟು ಮಾತ್ರ ನೋಡಿದ್ದು, ಬೇರೆ ಏನು ನೋಡಲಿಲ್ಲ ಅಂತ ಹೇಳಿದೆ ಅವರಲ್ಲಿ. ಅದಕ್ಕೆ ಅವಲ್ಲ ಅಲ್ಲಿ ನನ್ನನ್ನು ಸ್ಟೇಟ್ಮೆಂಟ್ ಎಲ್ಲ ಕರೆದು ಬರ್ಕೊಂಡ್ರು, ಯೋಗೇಶ್ವರ ಇದ್ದಾಗ ಬರ್ಕೊಂಡ್ರು. ಅಲ್ಲಿಗೆ ಒಂದು ಕ್ಲಾರಿಟಿ ಏನಂತಂದ್ರೆ, ಈಗ ನಮ್ಮ ಜೊತೆ ಇಲ್ಲಿ ಲೈವ್ ಅಲ್ಲಿ ಕೂತಿರುವಂತ ಈ ಗೋಪಾಲ್ ಪೂಜಾರಿ ಅವತ್ತು ಸ್ಪಾಟ್ ಅಲ್ಲಿ ಸಂತೋಷ್ ರಾವ್ ಎಂಬ ವ್ಯಕ್ತಿಯನ್ನ ನೋಡಿದ್ರು. ಇದು ಸೌಜನ್ಯ ಕೇಸ್ಗೆ ಬಿಗ್ ಲೀಡ್. ಇವರೇ ಐ ವಿಟ್ನೆಸ್. ಅವತ್ತು ಸಂತೋಷ್ ರಾವ್ ಎಂಬ ವ್ಯಕ್ತಿಯನ್ನ ಸ್ಥಳದಲ್ಲಿ ನೋಡಿದ್ದಕ್ಕೆ ಈ ವ್ಯಕ್ತಿ ನಮ್ಮ ಜೊತೆ ಕೂತು ಮಾತಾಡ್ತಾ ಇರುವಂತ ಗೋಪಾಲ್ ಪೂಜಾರಿ ಲೀಡ್ ಆಗ್ತಾರೆ, ಐ ವಿಟ್ನೆಸ್ ಆಗ್ತಾರೆ. ಇವರನ್ನ ಪೊಲೀಸರು ಅವತ್ತು ವಿಚಾರಣೆಗೂ ಕೂಡ ಕರೆದಿದ್ರು ಅನ್ನುವಂಥದ್ರ ಬಗ್ಗೆ ಈಗ ಗೋಪಾಲ್ ಪೂಜಾರಿ ಹೇಳ್ತಿದ್ದಾರೆ. ನಾನೀಗ ನೆಕ್ಸ್ಟ್ ಹೋಗ್ತೀನಿ. ಎಸ್ ಗೋಪಾಲ್ ಪೂಜಾರಿ, ಈ ಕೇಸಲ್ಲಿ ನಿಮ್ಮನ್ನ ಸಾಕ್ಷಿ ಮಾಡಿದ್ದು ನಿಮಗೆ ಗೊತ್ತಾಗಿದ್ದು ಯಾವಾಗ? ನಿಮ್ಮನ್ನ ಸಾಕ್ಷಿ ಮಾಡಿದರ ಕೂಡಲೇ ಅಥವಾ ಹೇಗೆ? ಇದ್ರ ಬಗ್ಗೆ ಹೇಳೋದಾದ್ರೆ. ನನ್ನನ್ನು ಕೂಡಲೇ ಸಾಕ್ಷಿ ಮಾಡಲಿಲ್ಲ. ಅವತ್ತು ರಾತ್ರಿ ಕರೆದಿದ್ರು ನನ್ನನ್ನು. ರಾತ್ರಿ ಕರೆದ್ರು, ಸಾಧಾರಣ 8-9 ಗಂಟೆಗೆ ಕರೆದ್ರು. ಫೋನ್ ಮಾಡಿ ಅಲ್ಲಿ ಕರೆದ್ರು. ಆಮೇಲೆ ಅಲ್ಲಿ ಹೋಗಿದ್ದೆ. ಅಲ್ಲಿ ಮಾತಾಡಿದಾಗ ಹೇಳಿದರು, ಕೇಳಿ ಅವರು SP ಯಾರೋ ಬಂದಿದ್ರು. ಆಗ ನನ್ನಲ್ಲಿ ಕೇಳಿದ್ರು, ಹೌದಾ ಇವನನ್ನು ನೋಡಿದ್ಯಾ? ಹೌದಾ ಸಂತೋಷ್? ಹೌದಂತ ಹೇಳಿದ್ದೇನೆ. ಅವನನ್ನು ನೋಡಿದ್ದು ಹೌದು, ನಾನು ಅಲ್ಲಿ ಆ ಮರದ ಹತ್ರ ನಿಂತಿದ್ದ, ಹೌದು ಸರ್ ಅಂತ ಹೇಳಿದೆ. ಸೊ ಮತ್ತೆ ನನ್ನನ್ನು ನೀನು ಹೋಗು, ಇನ್ನು ಬೇಕಾದಾಗ ಕರೀತೇನೆ ಅಂತ ಹೇಳಿದರು. ಆದಮೇಲೆ ನನ್ನನ್ನು ಸ್ಟೇಷನ್ಗೆ ಕರೀಲಿಲ್ಲ, ಬೆಳ್ತಂಗಡಿಗೆ. ಮತ್ತೆ ನನ್ನನ್ನು ಅದೇ ರುದ್ರಮುನಿ ಸರ್ ಕರೆದದ್ದು, CA ಆಫೀಸರ್ ಅವರೇ ಬಂದು ನಾನು ಕರೆದದ್ದು. ಈಗ ಕೇಳಿ ಫೋನ್ ಮಾಡಿ ಕೇಳಿದ್ರು, ಕರೆದ್ರು. ಸ್ಪಾಟ್ಗೆ ತೋರಿಸ್ತೀಯ ಅಂತ ಹೇಳಿದ್ರು, ತೋರಿಸ್ತೇನೆ ಅಂತ ಹೇಳಿದ್ದೇನೆ. ನೋಡಿ ಗೋಪಾಲ್ ಪೂಜಾರಿ, ಬಹಳ ಮುಖ್ಯವಾದಂತ ವಿಚಾರ. ಸ್ಪಾಟ್ಗೆ ಕರ್ಕೊಂಡು ಹೋಗಿದ್ರು ರುದ್ರಮುನಿ ಸರ್. ಓಕೆ, ಸ್ಪಾಟಿಗೆ ಕರ್ಕೊಂಡು ಹೋಗಿದ್ರು. ಹಾ, ಆಯ್ತು, ಮುಂದೆ? ಅಲ್ಲಿ ಸ್ಪಾಟ್ ಕರ್ಕೊಂಡು ಹೋಗಿ ಎಲ್ಲಿ ನಿಂತಿದ್ದ ಅಂತ ಕೇಳಿದ್ರು ರುದ್ರಮುನಿ ಸರ್. ಓಕೆ, ನಾನು ಸ್ಪಾಟ್ ತೋರಿಸಿದೆ, ಈ ಪೊಸಿಷನ್ ಅಲ್ಲಿ ನಿಂತಿದ್ದವನಂತ. ಅಲ್ಲೆಲ್ಲ ನನ್ನ ಸ್ಟೇಟ್ಮೆಂಟ್ ಎಲ್ಲ ಬರ್ಕೊಂಡ್ರು. ನನ್ನನ್ನು ಮತ್ತೆ ಅಲ್ಲಿ ಬಿಟ್ಟರು. ಆದಮೇಲೆ ಮೇಡಮ್ ಬಂದಿರೋದು ನನ್ನ ಕರ್ಕೊಂಡು ಸ್ವಲ್ಪ ದಿವಸದ ನಂತರ. ಮೇಡಮ್ ಅಲ್ಲಿ ಸ್ಪಾಟ್ ಹತ್ರ ಬರಲಿಲ್ಲ, ನನ್ನ ಅಲ್ಲೇ ಕೇಳಿದರು, ಬೆಳ್ತಂಗಡಿ IB ಅಲ್ಲಿ. ಓಕೆ, ಅವರು ಸಹ ಏನಾಗಿದೆ, ಎಲ್ಲಿ ನೋಡಿದಂತೇಳಿ, ಆ ಸ್ಪಾಟಲ್ಲಿ ನೋಡಿದ್ದೇನೆ ಅವನನ್ನು, ಅಲ್ಲಿ ನಿಂತಿದ್ದ, ಹೌದು ಮೇಡಮ್ ಅಂತ ಹೇಳಿದೆ. ಅಷ್ಟೇ ಹೇಳಿ ಅವರು ಸಾಧಾರಣ ಒಂದು ಅದನ್ನೇ ಕೇಳಿದೆ, ಮತ್ತೆ ಕಳಿಸಿದ್ರು ನನ್ನನ್ನು. ಈಗ ನೋಡಿ, ಮುಖ್ಯವಾದಂಥ ವಿಚಾರ ಗೋಪಾಲ್ ಪೂಜಾರಿ ಅವರೇ, ಸಂತೋಷ್ ರಾವ್ನ ನಾನು ಅಲ್ಲಿ ನೋಡಿದ್ದೆ ಅಂತ ನೀವು ಹೇಳ್ತಾ ಇದ್ದೀರಿ. 4 ಗಂಟೆ ಹೊತ್ತಿಗೆ ಆತ ಅಲ್ಲಿಯೇ ಇದ್ದ ಅಂತಾನು ಹೇಳ್ತಿದ್ದೀರಿ. ಸ್ಪಾಟ್ಗೆ ರುದ್ರಮುನಿ ಅನ್ನುವಂಥ ಆಫೀಸರ್ ನಿಮ್ಮನ್ನ ಕರ್ಕೊಂಡು ಹೋಗಿದ್ರು ಅಂತಾನು ಹೇಳ್ತಾ ಇದ್ದೀರಿ. ಹೌದು, 3:30 ಆಯ್ತು, 3:30 4 ಗಂಟೆ ಅಷ್ಟೇ ಅಲ್ವಾ? ಅಕ್ಯುರೇಟ್ 3:30. ಸೊ ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದ ನಂತರ ನೀವೀಗ ಐ ವಿಟ್ನೆಸ್ ಆದ್ರಿ. ಆದಾಗ್ಯೂ ಕೂಡ ತಮಗೆ ಗೊತ್ತಿರಬಹುದು, ಸಂತೋಷ್ ರಾವ್ನ ಆ ಸ್ಪಾಟ್ ಅಲ್ಲಿ ನೋಡೋದಕ್ಕೆ ಸಾಕ್ಷಿಗಳೇ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಕರೆಕ್ಟಾ? ಹೌದೌದು, ಕರೆಕ್ಟ್ ಹೇಳಿದೆ. ಈಗ ನೀವು ಸಾಕ್ಷಿ ನೋಡಿದೀರಿ ಅಂತ ಅಂದಮೇಲೆ, ಅಧಿಕಾರಿಗಳು ನಿಮ್ಮನ್ನ ಸ್ಪಾಟಿಗೆ ಕರೆದುಕೊಂಡು ಹೋಗಿದ್ದಾರೆ ಅಂದ ಮೇಲೆ ನಿಮ್ಮನ್ನ ಸಾಕ್ಷಿಯಾಗಿ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಅದೇ ಇರೋದು, ನನ್ನನ್ನು ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅಂತ ನಂಗೆ ಗೊತ್ತಾಗಲಿಲ್ಲ. ಇದ್ರ ಬಗ್ಗೆ ನೀವು ವಿಚಾರಿಸಿದ್ರ ಯಾರ ಕಡೆಯಿಂದ ಆದ್ರೂ? ನಾವು ಯಾವ ಟೈಮ್ ಆಗಲೂ ಬೇಕಾದ್ರೆ ಆ ವಿಷಯದಲ್ಲಿ, ಸೌಜನ್ಯ ಹೋರಾಟದ ವಿಷಯದಲ್ಲಿ ನಾವು ಬರ್ತೇವೆ ಅಂತ ಹೇಳಿದ್ದೇನೆ. ಯಾರು ಬೇಕಾದ್ರೆ ಕರೆದ್ರೆ ನಾವು ಬರ್ತೇವೆ. ಯಾಕಂದ್ರೆ ಸೌಜನ್ಯಕ್ಕೆ ಒಂದು ನ್ಯಾಯ ಸಿಗ್ಬೇಕು, ಅದೊಂದು ಹೆಣ್ಮಗಳಾದ್ಮೇಲೆ ನ್ಯಾಯ ಸಿಗ್ಬೇಕಂತ. ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ದುಃಖ ಅನ್ಸುತ್ತಾ? ನಾನು ಸಾಕ್ಷಿ ಇದೀನಿ, ನೋಡಿದವನು, ಆದ್ರೂ ನನ್ನನ್ನು ಕೋರ್ಟಿಗೆ ಕರೀಲಿಲ್ಲ, ಇಲ್ಲಿ ಏನ್ ನಡೀತಾ ಇದೆ? ನಿಮ್ಗೆ ಏನ್ ಸಂಶಯ ಮೂಡ್ತಾ ಇದೆಯಾ? ಹೇಗೆ? ಸಂಶಯ ಏನಿಲ್ಲ ಸರ್. ಮತ್ತೆ ಯಾರ ಒಂದು ಸೈಡ್ ಮಾತಾಡ್ತಾರೆ, ಒಂದು ಸೈಡ್ ಆಗಲ್ಲ, ಒಂದು ಸೈಡಲ್ಲಿ ಮಾತಾಡ್ತಾರೆ, ಒಂದು ಸೈಡ್ ಅಲ್ಲ. ಅದಕ್ಕೆ ನಾವು ಹೇಳಿದ್ದೆ, ನಾನು ಕರೆದಾಗ ಯಾವತ್ತು ಬರ್ತೇನೆ ಅಂತ ಹೇಳ್ತಾ ಇದ್ದೇನೆ. ನಾನು ಯಾರ ಪರವಾಗಿರಲ್ಲ, ಆ ಕಡೆ ಅಲ್ಲ ಈ ಕಡೆ ಅಲ್ಲ. ನಾನು ಯಾರಲ್ಲಿ ಕರೆದ್ರು ಕೂಡ ನೋಡಿದೌದಂದ್ರೆ ನಾವು ನೋಡಿದೌದು, ಸಾಕ್ಷಿ ಯಾವುದು ಅಂತ ಹೇಳ್ತೇನೆ ಯಾವತ್ತಿಗೂ. ಕರೆಕ್ಟ್, ನೀವು ನೋಡಿದ್ದನ್ನು ಹೇಳ್ತೀರಿ ಬಿಡಿ, ಅದರಲ್ಲೇನಿಲ್ಲ. ನಮ್ಮನ್ನ ಕಾಡ್ತಾ ಇರುವಂತ ಪ್ರಶ್ನೆ, ನೀವು ನೋಡಿದಿರಿ ಅಂದ ಮೇಲೆ, ಸ್ಥಳದಲ್ಲಿ ಇದ್ರಿ ಅಂದ ಮೇಲೆ ನಿಮ್ಮನ್ನ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಅದು ನಮ್ಗೆ ಸಹ ಗೊತ್ತಾಗುದಿಲ್ಲ ಸರ್, ಯಾಕೆ ಕರೀಲಿಲ್ಲ ಅಂತ ಗೊತ್ತಿಲ್ಲ ನಮಗೆ. ನನಗೊಂದು ನೇರವಾದಂಥ ಉತ್ತರವನ್ನು ಹೇಳಿ ಗೋಪಾಲ್ ಪೂಜಾರಿ ಅವರೇ, ನಿಮ್ಮನ್ನ ಕೋರ್ಟ್ಗೆ ಕರೀದೇ ಇರೋ ತರ ಯಾರಾದರೂ ನೋಡ್ಕೊಂಡ್ರ? ಗೋಪಾಲ್ ಪೂಜಾರಿಯನ್ನ ಕನ್ಸಿಡರ್ ಮಾಡಲೇಬಾರ್ದು ಅನ್ನೋ ರೀತಿ ಏನಾದರೂ ಪ್ರಭಾವಗಳನ್ನ ಅಲ್ಲಿ ಬಳಸಲಾಯ್ತಾ ಅನ್ನೋದು ನನ್ನ ಪ್ರಶ್ನೆ. ನಿಮಗೇನಾದರೂ ಈ ಬಗ್ಗೆ ಗೊತ್ತಿದೆಯಾ?
ಆ ರೀತಿಯ ಸಂಶಯ ನಿಮ್ಮನ್ನ ಕಾಡ್ತಿದ್ಯಾ ಅಂತ? ಇಲ್ಲ ನನಗೆ ಆ ಮಾಹಿತಿಯನ್ನು ಗೊತ್ತಿಲ್ಲ ಸರ್. ಹಾಂ, ನಾವಂದರೆ ನಮ್ಮದು ಕೆಲಸ ಮೆತ್ತು ಅಷ್ಟೇ. ನಮಗೆ ಕರೆದಿದ್ರೆ ಓಡ್ತಿದ್ದಂತ ಅದೊಂದು ಗ್ಯಾರಂಟಿ ಹೇಳ್ತೇನೆ. ಮತ್ತು ನಮ್ಮನ್ನು ಕರೀಲಿಲ್ಲ, ನಾವೇನು ಐ ವಿಟ್ನೆಸ್ ಅಂತ ಅದೇನೇ ಗೊತ್ತಾಗಲಿಲ್ಲ ನಮಗೆ. ನಾನು ಅವರಲ್ಲಿ ಸಹ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೆ, ಸೌಜನ್ಯ ಮನೆಯವ್ರ ಹತ್ರ ಕಾಂಟ್ಯಾಕ್ಟ್ ಇತ್ತು ನಮಗೆ. ನಾನು ಹೇಳ್ತಾ ಇದ್ದೇನೆ, ನಾನು ಸಂತೋಷ್ ರಾವ್ ನೋಡಿದ್ದು ಹೌದು ಅಂತ. ವಿಠಲ್ ಗೌಡ್ರವರಲ್ಲಿ ಕಾಂಟ್ಯಾಕ್ಟ್ ಇದ್ದೇನೆ ಅವತ್ತು. ಯಾಕಂದರೆ ಅವರಲ್ಲಿ 2 ವರ್ಷ ಅವರ ಮನೆಯಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡಿದವನು, ಅದಕ್ಕೆ ಹೇಳಿದೆ ನಾನು. ಅವ್ರ ರಿಯಾಕ್ಷನ್ ಯಾವ ರೀತಿ ಇತ್ತು ಅವಾಗ? ನೀವು ಸ್ವತಃ ಸೌಜನ್ಯ ಮನೆಯಲ್ಲಿ ಎಲ್ಲರೂ ನಿಮಗೆ ಪರಿಚಯ ಇದ್ದಾರೆ, ಸೌಜನ್ಯನೂ ನಿಮಗೆ ಪರಿಚಯನಾ? ಸೌಜನ್ಯನೂ ನಿಮಗೆ ಪರಿಚಯ ಅಂತ ಅನ್ಸುತ್ತೆ ಅಲ್ವಾ? ಹೌದೌದು, ಸೌಜನ್ಯ ಪರಿಚಯ. ಸೌಜನ್ಯ ನಾನು ಆವಾಗ ಅಂಗಡಿಯಲ್ಲಿ ಕೆಲಸಕ್ಕಿರೋ ಚಿಕ್ಕ ಹುಡುಗಿ ಸ್ಕೂಲ್ ಹೋಗ್ತಿದ್ಲು ಆಗ. ಹಾಂ. ನೀವು ಸಂತೋಷ್ ರಾವ್ನ ಸ್ಪಾಟಲ್ಲಿ ನೋಡಿದ್ದೀನಿ ಅಂತ ಆ ಸೌಜನ್ಯ ಅವರ ಮನೆಯವರಿಗೆ ಎಲ್ಲರಿಗೂ ತಿಳಿಸಿದಾಗ ಅವರು ನಿಮ್ಮ ಮಾತನ್ನ ನಂಬಿದ್ರೋ ಇಲ್ವೋ? ಅವ್ರು ಅದನ್ನು ಯಾವ ರೀತಿ ತಗೊಂಡ್ರು? ಅವರು ಅದನ್ನು ಯಾವ ರೀತಿ ಅದರ ಬಗ್ಗೆ ಯಾವುದು ಇದು ಮಾಡಲಿಲ್ಲ ಅವರು, ಅಷ್ಟು ರಿಯಾಕ್ಷನ್ ಯಾವುದು ಕೊಡಲಿಲ್ಲ ಅವರು. ಅದಕ್ಕೆ ನಾನು ನೋಡಿದ್ದೇನೆ ಹೌದು ಅಂತ ಹೇಳಿದ್ದೇನೆ. ಅವರಲ್ಲಿ ಯಾರು ವಿಠಲ್ ಗೌಡ್ರಲ್ಲಿ ಹೇಳಿದ್ದೇನೆ, ನಾನು ಸಂತೋಷ್ ರಾವ್ನಲ್ಲಿ ನೋಡಿದ್ದೇನೆ ಹೌದು ಅಂತ. ಅವ್ರದ್ದು ರಿಯಾಕ್ಷನ್ ಏನು ಇರಲಿಲ್ಲ ಅದಕ್ಕೆ. ವಾಪಸ್ ಏನಾದರೂ ಅವರಿಗೆ ಅವನು ಹೌದಾ ಅಲ್ಲ ಅಂತ ಅದು ಯಾವುದು ಇರಲಿಲ್ಲ ಅವರ ಬಗ್ಗೆ. ನಿಮ್ಮನ್ನ ಅವಾಯ್ಡ್ ಮಾಡುವಂಥ ಕೆಲಸ ಆಯ್ತಾ ಏನಾದರೂ? ನೀವು ಸಂತೋಷ್ ರಾವ್ನ ನೋಡಿದ್ದೀನಿ ಅಂತ ಹೇಳೋ ವ್ಯಕ್ತಿ ಸಾಕ್ಷಿ ಇದ್ದಾರೆ, ಆದಾಗ್ಯೂ ಕೂಡ ನಿಮ್ಮನ್ನು ಏನಾದರೂ ವ್ಯವಸ್ಥಿತವಾಗಿ ಪ್ಲ್ಯಾನ್ಡ್ ಆಗಿ ಅವಾಯ್ಡ್ ಮಾಡುವಂಥ ಕೆಲಸ ಏನಾದರೂ ಆಯ್ತಾ ಯಾರಿಂದಾದರೂ? ನಮ್ಗೆ ಗೊತ್ತಿರುವಾಗೆ ಯಾವುದು ಗೊತ್ತಿಲ್ಲ ಸರ್. ಮತ್ತು ಒಳಗೊಳಗೆ ಏನಾಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಸರ್. ಆಗಿರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ, ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾವುದು ಅಂತ ಗೊತ್ತಾಗೋದಿಲ್ಲ ಸರ್ ನಮಗೆ. ಅಂದರೆ ಆ ರೀತಿಯ ಚಾನ್ಸ್ ಇದೆಯಾ ಗೋಪಾಲ್ ಪೂಜಾರಿ ಅವರೇ? ಒಳಗೊಳಗೆ ಏನಾದರೂ ಆಗಿರಬಹುದು ಅಂತ ನೀವು ಹೇಳ್ತಿದ್ದೀರಲ್ಲ, ಆ ರೀತಿಯ ಚಾನ್ಸಸ್ ಏನಾದರೂ ಇದೆಯಾ? ನೀವು ಹತ್ತಿರದಿಂದ ನೋಡಿದ್ರಿಂದ ನಾನು ಕೇಳ್ತಾ ಇದ್ದೀನಿ ಅದನ್ನು. ಆ ರೀತಿ ಚಾನ್ಸಸ್ ಇದೆಯಾ? ಆಗಿರ್ಬೋದು. ಇಲ್ಲ ಅಷ್ಟೇನು ಗೊತ್ತಾಗೋದಿಲ್ಲ. ಇಲ್ಲ, ಯಾರು ಇರಲಿಕ್ಕಿಲ್ಲ, ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಕಡೆ ಒಳ್ಳೇದದ್ದು ಗೊತ್ತಾಗ್ತದೆ ಸರ್. ನಾವು ಎಲ್ಲರೂ ಒಳ್ಳೇದಾಗಿ ರೀತಿಯಲ್ಲಿ ಇರ್ತೇವಲ್ಲ, ಆ ಥರ. ಅದಕ್ಕೆ ನಿಮಗೇನು ಅನಿಸುತ್ತೆ ಈ ಸೌಜನ್ಯ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ನೀವು ಸ್ವತಃ ಸಂತೋಷ್ ರಾವ್ನ ನೋಡಿದವರು, ಹಾಗಿದ್ರೆ ಸೌಜನ್ಯ ಅಪಹರಣ ಮಾಡಿದ್ದು ಯಾರು? ಸೌಜನ್ಯ ಕೊಲೆಗಾರರು ಯಾರು? ಏನೇನು ಆಯಿತು ಅವತ್ತು? ಏನು ಅನಿಸುತ್ತೆ ನಿಮಗೆ? ಇಷ್ಟು ಎಲ್ಲ ಬೆಳವಣಿಗೆ ನಡೆದ ಮೇಲೆ ದೇವರಿಗೆ ಗೊತ್ತು ಸರ್. ಯಾಕಂದರೆ ನಮಗೆ ಗೊತ್ತಾಗಲಿಲ್ಲ. ನಾವು ಎಷ್ಟು ಹೇಳಿದ್ರು, ಎಷ್ಟು ಗೊಬ್ಬೆ ಹೊಡೆದ್ರು ಅದು ಆಗಲ್ಲ. ನ್ಯಾಯ ಒಂದ್ಸಲ ಆರೋಪಿ ಹೌದಾ ಅಲ್ವಾ ಅಂತ ಆದಮೇಲೆ ಕೋರ್ಟ್ ಮೇಲೆ ಮತ್ತೆ ಏನಂತ ಹೇಳಿ ಸರ್. ನಾನು ಜಸ್ಟ್ ಅವ್ನು ನೋಡಿದ್ದೇನೆ ಹೌದು, ಅವನು ಮಾಡಿದ್ದೇನೆ ಇಲ್ಲ ಅಂತ ಅದು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬಲವಂತ ಅವನು ಇದ್ದ ಆ ಥರ ಒಂಥರ ಹೈಟ್ ಆಗಿದ್ದಾನೆ, ಎಲ್ಲ ಹೇಳ್ತಿದ್ರು, ಭಯಂಕರ ಗಟ್ಟಿಮುಟ್ಟಾಗಿದ್ದ. ಅಲ್ಲ, ಈಗ ಏನು ಬೊಬ್ಬೆ ಹೊಡೆದ್ರು ಕೂಡ ಪ್ರಯೋಜನ ಇಲ್ಲ ಅಂತ ನೀವು ಹೇಳ್ತಿದ್ದೀರಲ್ಲ, ಯಾಕೆ ಈ ರೀತಿಯ ಕನ್ಕ್ಲೂಷನ್ಗೆ ಬಂದ್ರಿ ನೀವು? ನಿಮ್ಗೆ ಅನಿಸ್ತಾ ಇದೆಯಾ ಏನು ಹೇಳಿದ್ರು ಕೂಡ ಪ್ರಯೋಜನ ಇಲ್ಲ ಅಂತ ಅನಿಸ್ತಾ ಇದೆಯಾ? ಇಲ್ಲಪ್ಪ, ಯಾಕಂದರೆ ಕೋರ್ಟಿನ ಮೇಲೆ ಯಾವುದಿಲ್ಲಲ್ಲ ಸರ್. ಕೋರ್ಟ್ ಹೇಳಿದ ಮೇಲೆ ಯಾವುದಿಲ್ಲ. ಈಗ ನೆಕ್ಸ್ಟ್ ಮರುತನಿಖೆ ಆದರೂ ಕೂಡ ಮರುತನಿಖೆ ಮಾಡಿದರೆ ಒಳ್ಳೇದಾಗ್ತದೆ. ಅದು ಸೌಜನ್ಯನ ಕೇಸ್ ಮರುತನಿಖೆ ಮಾಡಿದರೆ ಅದಕ್ಕೊಂದು ನ್ಯಾಯ ಸಿಗ್ಬೋದು ಅಂತ ಎನಿಸಿದೆ ನಾನು. ಮರುತನಿಖೆ ಆದರೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಿ? ಸಿಗ್ತದೆ ಅಂತ ಹೇಳಿದ್ರು. ಅಂದ್ರೆ ಈಗ ನಡೆದ ಯಾರು ಆರೋಪಿಯವರು ಅಂತ ಅವನು ಸಹ ಎಲ್ಲರನ್ನು ಕರ್ಕೊಂಡು ಬರ್ತಾವೆ, ಅವನ ಎನ್ಕ್ವೈರಿ ಆಗ್ತಾರಲ್ಲ, ಆಗ ಗೊತ್ತಾಗ್ತದೆ ಅಂತ. ಈಗ ನಡೆದಿರುವ ತನಿಖೆ ಸರಿ ಇಲ್ಲ ನಿಮ್ಮ ಪ್ರಕಾರ? ಅದು ಹೇಳಲಿಕ್ಕೆ ಇಲ್ಲ, ನಿಜವಾಗ್ಲೂ ಇಲ್ಲ ಅಂತಲೇ ಆಗ್ತದೆ. ಯಾಕಂದ್ರೆ ಅವನನ್ನು ಮರು ತನಿಖೆ ಮಾಡಲೇಬೇಕಾಗ್ತದೆ. ಇನ್ನೊಂದ್ಸಲ ತನಿಖೆ ಮಾಡಿದ್ರೆ ಆಗ ಗೊತ್ತಾಗ್ತದೆ ಎಲ್ಲರಿಗೂ. ಯಾರನ್ನ ಮರು ತನಿಖೆಗೆ ಒಳಪಡಿಸಬೇಕು? ಸಂತೋಷ್ ರಾವ್ನ ಮರು ತನಿಖೆಗೆ ಒಳಪಡಿಸಬೇಕು ಅಂತ ಹೇಳ್ತಿದ್ದೀರಾ ನೀವು? ಹೌದೌದು, ಒಂದ್ಸಲ ಮರು ತನಿಖೆ ಮಾಡಿದ್ರೆ ಎಲ್ಲರಂತ ಅವನಂತಲ್ಲ, ಎಲ್ಲ ಈಗ ಎಲ್ಲ ಸಾಕ್ಷಿಯವರು ಇದ್ದಾರಲ್ಲ ಅವರನ್ನೆಲ್ಲ ಕರೆದು ಮರು ತನಿಖೆ ಮಾಡಿದರೆ ನಮಗೂ ಕೋರ್ಟ್ಗೆ ಹೋಗಿ ಸಾಕ್ಷಿ ಹೇಳಲಿಕ್ಕೆ ಹೇಳಿದ್ರೆ ಎಲ್ಲ ಹೇಳಿದ್ರೆ ಆಗ ಗೊತ್ತಾಗ್ತದೆ ಅಂತ ಎಲ್ಲ ವಿಷಯ. ಇನ್ನೊಂದು ಗೋಪಾಲ್ ಪೂಜಾರಿ, ಈಗ ಈ ಕೇಸಲ್ಲಿ ನಿಮ್ಮನ್ನ ಯಾವಾಗಲೂ ಸಾಕ್ಷಿಯಾಗಿ ಪರಿಗಣಿಸಲೇ ಇಲ್ವಾ? ಆ ಪ್ರಭಾಕರ್ ಅವರಿಗೆ ನೀವು ಹತ್ರ ಏನು ಹೋಗಿ ಹೇಳಿದ್ರಿ? ಪ್ರಭಾಕರ್ ಅವರಿಗೆ ಸಾಕ್ಷಿಯಾಗಿ ತಗೊಂಡಿದ್ರಾ? ಪ್ರಭಾಕರ್ ಅವರನ್ನು ಸಾಕ್ಷಿಯಾಗಿ ಇಲ್ಲ, ಅವರನ್ನು ಕರೆದಿಲ್ಲ ಅಂತ. ನಿಮ್ಮನ್ನು ಕರೀಲಿಲ್ಲ, ಅವ್ರನ್ನೂ ಕರೀಲಿಲ್ಲ? ನನ್ನನ್ನು ಕರೆದದ್ದು ನೋಡಿದೆ ಅಂತ ಹೇಳು ಅಂತ ಹೇಳಿದ್ರಲ್ಲ, ನೀವು ನೋಡಿದ್ರೆ ಹೌದು ಅಂತ ಹೇಳು, ಇಲ್ಲಾದ್ರೆ ಇಲ್ಲ ಅಂತ. ನಾನು ನೋಡಿದಾಗ ಹೌದು ಅವನು ನೋಡಿದೆ ಅಂತ ಹೇಳಿದೆ.